ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ತುಂಬ ಸಿಂಪಲ್ ಆ್ಯಂಡ್ ಹೆಲ್ದಿ ಆಗಿರುವಂಥ ಅಲಸಂದಿ ಬೇಳೆ ವಡೆ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ. ಬನ್ನಿ. ಇಲ್ಲಿ ನಾನು ಸುಮಾರು ಒಂದು 3/4 ಕಪ್ ಆಗುವಷ್ಟು ಅಲಸಂದಿ ಬೇಳೆನ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಮಿನಿಮಮ್ 6 to 7 hours ಆದರೂ ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು. ಈಗ ನೋಡಿ, ಚೆನ್ನಾಗಿ ನೆಂದಿದೆ ಬೇಳೆ ಅನ್ನೋದು. ಈಗ ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಏನೇನು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವನ್ನ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಾಗೆ 1 ಇಂಚ್ ಆಗುವಷ್ಟು ಶುಂಠಿನ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಈಗ ಪ್ರೋಸೆಸ್ ಬಂದು ಒಂದು ಮಿಕ್ಸಿ ಜಾರ್ಗೆ ನೆನೆಸ್ಕೊಂಡಿರುವಂತಹ ಅಲಸಂದಿ ಬೇಳೆನೆಲ್ಲ ಹಾಕ್ಕೋಬೇಕು. ಈಗ ಅದಕ್ಕೆ ಶುಂಠಿ ಹಾಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ, ಸ್ವಲ್ಪ ಜೀರಿಗೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನಾನು ಇದಕ್ಕೆ ನೀರೇನು ಹಾಕಿಲ್ಲ, ಯಾಕಂದರೆ ನೀರು ಹಾಕೋ ಅವಶ್ಯಕತೆ ಇರಲ್ಲ, ಅದರಲ್ಲೇ ನೀರಿನ ಅಂಶ ಅನ್ನೋದಿರುತ್ತೆ. ಈಗ ಆ ಪೇಸ್ಟ್ಗೆ ಆಗಲೇ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಗೆ ಕರಿಬೇವು, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಕ್ರಿಸ್ಪಿನೆಸ್ಗೋಸ್ಕರ ಅಂತ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ಕೊತಿದ್ದೀನಿ. ನಿಮ್ಗೆ ಬೇಡ ಅನ್ನೋಂಗಿದ್ರೆ ಅಕ್ಕಿ ಹಿಟ್ಟನ್ನ ಸ್ಕಿಪ್ ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಆಯಿಲ್ ಅನ್ನೋದು ಚೆನ್ನಾಗಿ ಬಿಸಿ ಆಗಿದೆ. ಒಂದು ಪ್ಲಾಸ್ಟಿಕ್ ಪೇಪರ್ ಅಥವಾ ಕೈಗೇನೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಕೊಂಡು ನಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪಲ್ಲಿ ವಡೆನ ಹಾಕ್ಕೊಳ್ಳೋದಷ್ಟೇ, ಇನ್ನೇನಿಲ್ಲ. ನೋಡಿ ಯಾವ ರೀತಿ ವಡೆ ಅನ್ನೋದು ಬರ್ತಿದೆ ಅಂತ ನೀವೇ ನೋಡ್ಬೋದು. ಹಾಗೆ ನಾವು ಮನೆಯಲ್ಲೇ ಹೆಲ್ದಿ ಆ್ಯಂಡ್ ಸಿಂಪಲ್ಲಾಗಿ ಈ ಥರ ರೆಸಿಪೀಸ್ ಎಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಾಗುತ್ತೆ. ಔಟ್ಸೈಡ್ ತಿಂದಾಗ ಅವರು ಯಾವ ಥರ ಆಯಿಲ್ ಯೂಸ್ ಮಾಡಿರ್ತಾರೋ, ಯಾವ ಇದರಲ್ಲಿ ಮಾಡಿರ್ತಾರೋ ಅನ್ನೋ ಭಯ ಇದ್ದೇ ಇರುತ್ತಲ್ಲ. ಅದಕ್ಕೋಸ್ಕರ ಆದರೂ ಮನೇಲಿ ಈ ಥರ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ಹಾಗೆ ನಿಮ್ಗೆ ಯಾವ ಥರ ಬಂದಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕ್ರಿಸ್ಪಿಯಾಗಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.